ದೋಸ್ತಿಗಳ ಪಾದಯಾತ್ರೆಗೆ ಈಗ ಕೌಂಟರ್ ಕೊಡೋಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಮುಂಬರುವ 4 ರಾಜ್ಯಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತಾಕೀತನ್ನ ಮಾಡಿದೆ ಅಂತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ 4 ರಾಜ್ಯಗಳ ಚುನಾವಣೆಗಳಲ್ಲಿ ಹಿನ್ನಡೆ ಆಗಿಬಿಡುತ್ತೆ. ರಾಜ್ಯ ನಾಯಕರು ಪ್ರಬಲವಾಗಿ ಉತ್ತರ ಕೊಡಬೇಕು ಅಂತ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಸೊ ಅದಕ್ಕೆ ಸಮಾವೇಶಗಳನ್ನು ಮಾಡುವ ಮೂಲಕವಾಗಿ ಈಗ ಒಂದಾದ ನಂತರ ಒಂದು ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸಹಜವಾಗಿ ಇದರ ಎಫೆಕ್ಟ್ ಇದ್ದೇ ಇರುತ್ತೆ. ಕರ್ನಾಟಕವೇ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಅಮೃತ ಇದ್ದಂಗೆ. ಈ ಅಮೃತವನ್ನು ಅವ್ರಿಗೆ ಕಳ್ಕೊಳ್ಳೋಕೆ ಅವಕಾಶಗಳನ್ನು ಕಳ್ಕೊಳ್ಳೋಕೆ ಅವರಿಗೆ ಮನಸ್ಸಿದ್ದಂಗಿಲ್ಲ. ಕಾರಣ ಕರ್ನಾಟಕ ಗೆದ್ದ ನಂತರವೇ ತೆಲಂಗಾಣಗೆ ಅವ್ರಿಗೆ ಸುಲಭವಾಗೋಯ್ತು. ಹಾಗಾಗಿ ಈಗ 4 ರಾಜ್ಯಗಳ ಮೇಲೆ ಕಣ್ಣು. ಏನ್ ಮಾಡಕ್ ಸಾಧ್ಯ ಇದೆ ಈಗ? ಅರುಣ್, ಹೌದು, ಸಹಜ. ನಿಮಗೂ ಗೊತ್ತು, ಕರ್ನಾಟಕವೇ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇರುವಂಥದ್ದು. ಅದು ಆರ್ಥಿಕವಾಗಿರಬಹುದು, ಬೇರೆ ರೀತಿಯ ರಾಜಕೀಯ ಶಕ್ತಿ ಇರಬಹುದು. ಸೊ ಈಗೇನಾದರೂ ಕರ್ನಾಟಕದಲ್ಲಿ ರಾಜಕೀಯ ಪಲ್ಲಟಗಳಾದರೆ ಮುಂದಿನ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಲಿ 4 ರಾಜ್ಯಗಳ ಚುನಾವಣೆ ಇದೆ. ಅಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ಆತಂಕ. ಹಾಗಾಗಿನೇ ಮೊನ್ನೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರ ಜೊತೆ ಸಭೆಯನ್ನ ಮಾಡಿದ್ರು. ಬಿಜೆಪಿ ಮತ್ತೆ ಜೆಡಿಎಸ್ ನ ಪಾದಯಾತ್ರೆಗೆ ಕಡಾಖಂಡಿತವಾಗಿ ಟಾರ್ಗೆಟ್ ಆಗಿ ಉತ್ತರವನ್ನ ನೀವು ಕೊಡ್ಲೇಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಹಂತಕ್ಕೆ ಬಂದ್ರೆ ಇದನ್ನೇ ಚುನಾವಣಾ ಅಸ್ತ್ರವಾಗಿ ಬಿಜೆಪಿ 4 ರಾಜ್ಯಗಳಲ್ಲಿ ಬಳಸ್ಕೊಳ್ಬಹುದು. ಯಾಕೆಂದ್ರೆ ಕರ್ನಾಟಕ ಮಾಡೆಲ್ ಅನ್ನುವಂತಹ ಹೊಸ ಸ್ವರೂಪವನ್ನ ಕಾಂಗ್ರೆಸ್ ಸರ್ಕಾರ ಮುಂದಿಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಿದೆ. ಸಿಎಂ ಅವರೇ ಭ್ರಷ್ಟಾಚಾರದ ಆರೋಪದ ಮೇಲೆ ರಾಜೀನಾಮೆ ಕೊಟ್ಟರು. ಈ ರೀತಿಯಾದಂತಹ ಸುದ್ದಿಗಳು ಬಂದ್ರೆ ಅದು ಬಿಜೆಪಿಗೆ ಚುನಾವಣಾ ಅಸ್ತ್ರವಾಗಿ ಅದು ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿನೇ ಈ ಹಂತಕದಲ್ಲಿ ಯಾವುದೇ ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಕೈ ಬಿಡಬಾರದು, ಎಲ್ಲರೂ ಒಕ್ಕರಳಾಗಿ ಅವರ ಪರ ನಿಲ್ಲಬೇಕು ಅನ್ನುವಂತಹ ತಾಕೀತನ್ನ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಹಾದಿಯಾಗಿ ಎಲ್ಲಾ ಸಚಿವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ಬಹುಶಃ 4 ರಾಜ್ಯಗಳ ಚುನಾವಣೆಯು ಕೂಡ ಒಂದಿಷ್ಟು ವಿಷಯಗಳಾಗಬಹುದು. ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕರ್ನಾಟಕ ರಾಜಕೀಯದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.